ಹಲೋ ನನ್ನ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ತುಂಬ ಟೇಸ್ಟಿಯಾಗಿ, ತುಂಬ ಈಸಿಯಾಗಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬ ಈಸಿಯಾಗಿರುತ್ತೆ ಮತ್ತು ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಕೊಟ್ಟು ಒಂದು ಬೆಲ್ ಬಟನ್ ಆನ್ ಮಾಡಿ. ಇದು ನೀವು ಆನ್ ಮಾಡೋದ್ರಿಂದ ಹೊಸ ಹೊಸ ವೀಡಿಯೋಸ್ ಹಾಕ್ಬೋದು. ಫಸ್ಟ್ ಇಲ್ಲಿ ನಾನು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಉದ್ದುದ್ದ ಕಟ್ ಮಾಡಿಕೊಂಡು. ಹಾಗೆ 4 ಪೀಸ್ ಶುಂಠಿ ತೊಗೊಂಡಿದ್ದೀನಿ. ಶುಂಠಿ ಒಂದು 4 ಪೀಸ್ ಸಾಕು. ಮತ್ತು ಒಂದು 6ರಿಂದ 8 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ಇದು ಪುದೀನ ಸೊಪ್ಪು ಎಲ್ಲ ಬಿಡಿಸ್ಬಿಟ್ಟು ಕ್ಲೀನಾಗೆಲ್ಲ ವಾಶ್ ಮಾಡಿಟ್ಟಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಒಂದು 7ರಿಂದ 8 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕಾಯಿ ಪೀಸು ಮತ್ತು ಒಂದು ಟೊಮೆಟೊ, ಒಂದು ಅರ್ಧ ನಿಂಬೆ ಹಣ್ಣಿನ ಹೋಳು, ಕಸೂರಿ ಮೇಥಿ ತೊಗೊಂಡಿದ್ದೀನಿ ಇಲ್ಲಿ ಸ್ವಲ್ಪ ನಾನು. ಅದಾದಮೇಲೆ 2 ಏಲಕ್ಕಿ, ಒಂದು ಅನಾನಸ್ ಹೂವು, ಸ್ವಲ್ಪ ಸೋಂಪು, 4 ಲವಂಗ, ಒಂದು ಪಲಾವ್ ಎಲೆ. ಇಷ್ಟು ಇದು ಬೇಕಾಗಿರೋದು ಇದು ಮಾಡೋದಕ್ಕೆ. ಆಮೇಲೆ ಇಲ್ಲಿ ಮಶ್ರೂಮ್ನ ಕ್ಲೀನಾಗೆಲ್ಲ ಮೇಲ್ಗಡೆದೆಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಕ್ಲೀನಾಗೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಬಿಸಿನೀರಲ್ಲಿ ವಾಶ್ ಮಾಡಿಬಿಟ್ಟು ಕ್ಲೀನಾಗೆಲ್ಲ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗ್ದಿದ್ದೀನಿ. ಅದನ್ನ ಒಂದು ಮಶ್ರೂಮ್ನ ನಾನು 3 ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ. ಇಲ್ಲಿ ಹಾಗೆ ಅಕ್ಕಿನ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ನಾನು ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಫಸ್ಟ್ ಇಲ್ಲಿ ನಾವೇನು ಮಾಡಬೇಕು, ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಟೊಮೆಟೊ, ಎಷ್ಟು ನಾವೇನು ತೊಗೊಂಡಿದ್ದೀವೆಲ್ಲ ಎಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಇಲ್ಲಿ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಅದನ್ನ ಸೈಡಿಗೆ ಇಟ್ಕೊಳ್ಳಿ. ಮತ್ತು ಇಲ್ಲಿ ಒಲೆ ಹಚ್ಕೊಂಡು ಕುಕ್ಕರ್ನ ಇಟ್ಕೊಳ್ಳಿ. ಕುಕ್ಕರ್ ಬಿಸಿ ಆಗ್ತಿದ್ದಂಗೆ ಅದು ಸ್ವಲ್ಪ ಬಿಸಿ ಆಗಲಿ, ಎಣ್ಣೆ ಹಾಕಬೇಕಲ್ವ, ಸ್ವಲ್ಪ ಬಿಸಿ ಆಗಲಿ. ಆಮೇಲೆ ಇಲ್ಲಿ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ನಾನು. ಸಾಕು, ಒಂದು 3ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಇದಾದಮೇಲೆ ಎಣ್ಣೆ ಸ್ವಲ್ಪ ಕಾಯ್ದಾದ್ಮೇಲೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು. ಮತ್ತೆ ಮಾಡ್ಕೊಂಡು ತಿನ್ನೋಣ ಅನ್ನಿಸ್ತಾ ಇರುತ್ತೆ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ತುಂಬ ಈಸಿ ಮೆಥಡ್. ಅದಕ್ಕೆ ನೀವು ಗೋಡಂಬಿನೂ ಆ್ಯಡ್ ಮಾಡ್ಕೊಂಡು ಇನ್ನೂ ರಿಚ್ ಟೇಸ್ಟ್ ಬರುತ್ತೆ ಅದು ಮಿಕ್ಸಿ ಜಾರ್ಗೆ. ಇಲ್ಲಿ ಮತ್ತು ಎಣ್ಣೆ ಕಾದಿದೆ, ನಾನಿಲ್ಲಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬೋದು, ಬೇಡ ಅಂದರೆ ಬಿಡ್ಬೋದು. ಆಮೇಲೆ ಇಲ್ಲಿ ಇದು ಲವಂಗ, ಸ್ಟಾರ್ ಹೂವು, ಆಮೇಲೆ ಏಲಕ್ಕಿ, 2 ಏಲಕ್ಕಿ ತೊಗೊಂಡಿಲ್ಲ, ಮತ್ತು ಪಲಾವ್ ಎಲೆ, ಕಸೂರಿ ಮೇಥಿ ಈಗಲೇ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೋಂಪೆಲ್ಲ ಜೊತೆಗೆ ಹಾಕ್ಕೋಬೇಕು. ಇಲ್ಲಿ ಕೆಲವರು ಕಸೂರಿ ಮೇಥಿನ ಲಾಸ್ಟಲ್ಲಿ ಅಕ್ಕಿ ಎಲ್ಲ ತೊಳೆದು ನೀರೆಲ್ಲ ಹಾಕಿದ್ಮೇಲೆ ಕಸೂರಿ ಮೇಥಿ ಹಾಕ್ತಾರೆ, ಅದು ನಾನು ನೋಡಿದ್ದೀನಿ. ಬಟ್ ನಾನಿಲ್ಲಿ ಕಸೂರಿ ಮೇಥಿನ ಫಸ್ಟ್ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತೀನಿ. ಅದಾದಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡು ಬೇರೆ ಇದು ಸಪ್ರೇಟಾಗಿ ಒಗ್ಗರಣೆಗೆ ಅಂತಲೇ ಇನ್ನೊಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸಾರಿ, ಅದು ನಿಮ್ಗೆ ತೋರಿಸ್ಲಿಲ್ಲ. ಹಾಗಾಗಿ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗಲಿ, ಅದು ಸ್ವಲ್ಪ ಈರುಳ್ಳಿ ಎಲ್ಲ ಕೆಂಪಗಾಗಬೇಕು. ಆಮೇಲೆ ಮಸಾಲದೆಲ್ಲ ಕೆಂಪಗಾದ್ಮೇಲೆ ತೊಳೆದಿರುವಂಥ ಮಶ್ರೂಮ್ನ ನಾನು ಅದರೊಳಗೆ ಹಾಕಿ ಆಡಿಸ್ತಾ ಇದ್ದೀನಿ. ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿಬೇಕು ಮಶ್ರೂಮ್ ಇಲ್ಲಿ ಚೆನ್ನಾಗಿ ಹುರಿದಷ್ಟು ತುಂಬ ಟೇಸ್ಟಾಗಿರುತ್ತೆ. ಎಣ್ಣೆಲಿ ಫ್ರೈ ಮಾಡಬೇಕು ತುಂಬ ಚೆನ್ನಾಗಿ. ಅದಕ್ಕೆ ಒಂದು ಸ್ವಲ್ಪ ಒಂದು 2-3 ಸೆಕೆಂಡು ಸ್ವಲ್ಪ ಹಂಗೆ ಲಿಡ್ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಹಾಗೆ ಬಿಡಿ. ಅದಾದಮೇಲೆ ಓಪನ್ ಮಾಡಿಬಿಟ್ಟು ಇನ್ನೊಂದು ಸಲ ಎಲ್ಲ ಕ್ಲೀನಾಗೆಲ್ಲ ಕೈ ಆಡಿ ಚೆನ್ನಾಗಿ ಅದು, ಏಕೆಂದರೆ ಎಣ್ಣೆಲಿ ಫ್ರೈ ಆದಷ್ಟು ತುಂಬ ಟೇಸ್ಟಿಯಾಗಿರುತ್ತೆ ಮಶ್ರೂಮು. ಹಾಗೆ ಅದಕ್ಕೆ ಮಸಾಲ ಎಲ್ಲ ಈ ಕಸೂರಿ ಮೇಥಿ ಆಗಿರ್ಬೋದು, ಏನೇ ಹಾಕಿದ್ದು ಎಲ್ಲ ಹತ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಇಲ್ಲಿ ಗ್ರೈಂಡ್ ಮಾಡಿರ್ತೀವಲ್ಲ ಮಸಾಲ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಕಲಸಿ ಅದನ್ನು ಕುದಿಯೋದಕ್ಕೆ ಬಿಡಿ. ಸ್ವಲ್ಪ ಒಂದು 5 ನಿಮಿಷ ಸಾಕು. ಅದನ್ನ ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡಿ. ನೋಡಿ, ಈ ಥರ ಕುದ್ಮೇಲೆ ಹಿಂಗೊಂದು 5 ನಿಮಿಷನೂ ಬೇಡ, ಒಂದು 2ರಿಂದ 3 ನಿಮಿಷ ಸಾಕು. ಅದು ಕುದಿ ಬಂದುಬಿಡುತ್ತೆ. ಕುದಿ ಬಂದಮೇಲೆ ಮತ್ತು ಇದನ್ನ ಜಾರಲ್ಲಿ ನೀರು ಹಾಕ್ಬಿಟ್ಟು ಅದೆಲ್ಲ ಕೈಯೆಲ್ಲ ಹಿಂಗೆ ಅಂದ್ಬಿಟ್ಟು ನೀರು ಹಾಕ್ಕೊಂಡು ನಾನು ಇವಾಗಲೇ ನೀರು ಹಾಕ್ಕೊತಾ ಇದ್ದೀನಿ.
ನೀರು ಹಾಕ್ಕೊಂಡು ಎಲ್ಲ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನಾನಿಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀನಿ. ಕಲ್ಲುಪ್ಪು ಏನಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಕಲ್ಲುಪ್ಪು ತುಂಬ ಟೇಸ್ಟಿ ಕೊಡುತ್ತೆ. ಪುಡಿ ಉಪ್ಪಿಗಿನ ಕಲ್ಲುಪ್ಪು ತುಂಬ ಚೆನ್ನಾಗಾಗುತ್ತೆ ಅಡುಗೆನ. ನಾನಿಲ್ಲಿ ಯಾವುದೇ ಅಡುಗೆಗಾಗಲಿ ಕಲ್ಲುಪ್ಪೇ ಯೂಸ್ ಮಾಡ್ತೀನಿ. ಅದಾದಮೇಲೆ ಸ್ವಲ್ಪ ಹೊತ್ತು ಲೈಟ್ ಮುಚ್ಚಿ ಬಿಡಿ. ನಂತರ ಇದು ತೆಗ್ದ್ಬಿಟ್ಟು ಇಲ್ಲಿ ಅಕ್ಕಿ ಎಲ್ಲ ತೊಳ್ಕೊಂಡಿರ್ತೀವಲ್ಲ, ಅಕ್ಕಿನ ತೊಳ್ಕೊಂಡಿರೋದನ್ನು ಅದಕ್ಕೆ ಹಾಕಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಇಟ್ಕೊಂಡಿರ್ತೀವಲ್ಲ, ನಿಂಬೆಹಣ್ಣು ಒಂದು 3-4 ಡ್ರಾಪು ನಿಂಬೆ ರಸ ಹಾಕಿ. ಏಕೆಂದರೆ ಅನ್ನ ಅಂಟಾಗಲ್ಲ, ಉದುರಾಗುತ್ತೆ ಅದಕ್ಕೋಸ್ಕರ ಅಷ್ಟೇ. ಇಲ್ಲಿ 2 ವಿಷಲ್ ಕೂಗ್ಸಿದ್ದೀನಿ. 2 ವಿಷಲ್ ಕೂಗ್ಸಿದ್ಮೇಲೆ ನೋಡೋಣ ಹೇಗಾಗಿದೆ ಅಂತ. ಬನ್ನಿ ಅದನ್ನು ಗಾಳಿ ಎಲ್ಲ ತೆಗ್ದ್ಬಿಟ್ಟು ನೋಡೋಣ. ಸ್ಟೀಮ್ ಹೋಗಿದೆ ನೋಡಿ. ಇಲ್ಲಿ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಗ್ರೀನಿಯಾಗಿ ಬಂದಿದೆ. ಮತ್ತು ನೋಡಿ ಅನ್ನನೂ ಅಷ್ಟೇ ಅಗಲ ಅಂಟ್ಕೊಂಡಿಲ್ಲ ಇಲ್ಲಿ ಜಾಸ್ತಿ ಅನ್ನ. ಅದೊಂದು ಸ್ವಲ್ಪ ಹೊತ್ತು ಆರಿದ್ಮೇಲೆ ತುಂಬ ಚೆನ್ನಾಗಿರುತ್ತೆ. ಏಕೆಂದರೆ ಅದು ಈಗಿನ ಓಪನ್ ಮಾಡಿರೋದ್ರಿಂದ ಲೆಡ್ಡು ಆ ಥರ ಕಾಣಿಸುತ್ತೆ. ನೋಡಿ ನಾನಿಲ್ಲಿ ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. ತುಂಬ ಉದುರಾಗಿ ಬಂದಿದೆ. ಮಶ್ರೂಮ್ ನೋಡಿ ಈ ಥರ ಕಾಣಿಸ್ತಾ ಇದೆ. ಅದೇ ತುಂಬ ರಿಚ್ ಟೇಸ್ಟ್ ಕೊಡುತ್ತೆ. ಈ ನಾವು ಹೋಟ್ಲಲ್ಲೆಲ್ಲ ಹೋಗಿ ತಿಂದಷ್ಟೇ ರುಚಿಯಾಗಿರುತ್ತೆ. ಒಂದು ಸಲ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ. ಹೇಗಿದೆ ಅನ್ನೋದನ್ನ ನಂಗೆ ತಿಳಿಸಿ ಕಮೆಂಟ್ ಮೂಲಕ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್.